2025ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಟಾಪ್ 10 ಭಾರತೀಯ ಚಿತ್ರಗಳಿವು. ಸ್ಪರ್ಧೆಗಳ ಅಖಾಡದಲ್ಲಿ ಟಾಪ್ ಸಿನಿಮಾಗಳು. NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ಲಕ್ಷ್ಮಿ ಅರಸ್. 2025ರಲ್ಲಿ ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ ಮತ್ತು ತಮಿಳು ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಅನೇಕ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು ಬಿಡುಗಡೆಯಾದವು. ಅತಿ ಹೆಚ್ಚು ಗಳಿಕೆ ಮಾಡಿದ ಟಾಪ್ 10 ಚಿತ್ರಗಳು ಯಾವುವು? ಬನ್ನಿ ಈ ಕುರಿತು ಸ್ಪಷ್ಟವಾಗಿ ತಿಳಿಯೋಣ. ದಿನೇ ದಿನೇ ಪ್ಯಾನ್ ಇಂಡಿಯಾ ಚಿತ್ರಗಳ ಸಂಖ್ಯೆ ಹೆಚ್ಚುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಬಜೆಟ್ ಸಿನಿಮಾಗಳು ಸಹ 100 ಕೋಟಿ ಗಡಿಯನ್ನ ಸುಲಭವಾಗಿ ದಾಟುತ್ತಿವೆ. ಇಂತಹ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದು 500 ಕೋಟಿ ಗಡಿ ದಾಟುತ್ತಿವೆ. ಈ ನಿಟ್ಟಿನಲ್ಲಿ ಈ ವರ್ಷ ಬಿಡುಗಡೆಯಾಗಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಗಳಿಸಿದ ಟಾಪ್ 10 ಚಿತ್ರಗಳು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ. ಕಾಂತಾರ ಅಧ್ಯಾಯ 1 ಸೆಪ್ಟೆಂಬರ್ ವರೆಗೆ ಚಾವಾ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಎಂಬ ದಾಖಲೆಯನ್ನ ಹೊಂದಿತ್ತು. ಆದರೆ ಅಕ್ಟೋಬರ್ನಲ್ಲಿ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಆ ದಾಖಲೆಯನ್ನ ಮುರಿದು ಅಗ್ರಸ್ಥಾನ ಪಡೆದುಕೊಂಡಿದೆ. ಇನ್ನು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಈ ಸಿನಿಮಾವು ಯಶಸ್ವಿಯಾಗಿದ್ದು 820 ಕೋಟಿ ರುಗಳಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಇನ್ನು ಚಾವಾ ಈ ವರ್ಷದ ಫೆಬ್ರವರಿಯಲ್ಲಿ ಬಿಡುಗಡೆಯಾದ ಬಾಲಿವುಡ್ ನಟ ವಿಕ್ಕಿ ಕೌಶಮ್ ಅವರ ಚಾವಾ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸಿದ್ದಾರೆ. ಲಕ್ಷ್ಮಣ್ ಉಡೇಕೇರ್ ನಿರ್ದೇಶನದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 766.50 ಕೋಟಿ ರು ಗಳಿಸಿತು. ಇನ್ನು ಸಯ್ಯಾರ್ 2025ರಲ್ಲಿ ಬಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿದ ಈ ಸಿನಿಮಾ ಇದ್ರೆ ಅದು ಸಯ್ಯಾರ್. ಹೊಸಬರನ್ನ ನಟಿಸಿ ಕಡಿಮೆ ಬಜೆಟ್ನಲ್ಲಿ ನಿರ್ಮಿಸಲಾದ ಈ ಸಿನಿಮಾವು ಎಲ್ಲೆಡೆ ಯಶಸ್ವಿಯಾಯಿತು ಮತ್ತು ಬಾಕ್ಸ್ ಆಫೀಸ್ನಲ್ಲಿ 569.10 ಕೋಟಿ ರು ಗಳಿಸಿತು. ಕೂಲಿ 2025ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ತಮಿಳು ಚಿತ್ರ. ಇದು ಭಾರತದಲ್ಲಿ 4ನೇ ಸ್ಥಾನದಲ್ಲಿದೆ. ಲೋಕೇಶ್ ಕನಕರಾಜ್ ನಿರ್ದೇಶನದ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ 527.20 ಕೋಟಿ ರುವನ್ನ ಸಂಗ್ರಹಿಸಿದೆ. ವಾರ್ 2 ಒಂದು ಸ್ಪೈ ಥ್ರಿಲ್ಲರ್ ಚಿತ್ರವಾಗಿದ್ದು ಇದನ್ನ ಅಯನ್ ಮುಖರ್ಜಿ ನಿರ್ದೇಶಿಸಿದ್ದಾರೆ. ಈ ಸಿನಿಮಾದಲ್ಲಿ ಹೃತಿಕ್ ರೋಷನ್ ಮತ್ತು ಜೂನಿಯರ್ NTR ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾವು 360.15 ಕೋಟಿ ರುವನ್ನ ಗಳಿಸಿದೆ. ಮಹಾವತಾರ್ ನರಸಿಂಹ 2025ರಲ್ಲಿ ಅನಿರೀಕ್ಷಿತ ಯಶಸ್ಸನ್ನ ಕಂಡ ಚಿತ್ರವಂದ್ರೆ ಅದು ಮಹಾವತಾರ್ ನರಸಿಂಹ. ಆನಿಮೇಟೆಡ್ ಚಿತ್ರವು ಅದ್ಭುತ ಪ್ರತಿಕ್ರಿಯೆಯನ್ನ ಪಡೆಯಿತು. ಬಾಕ್ಸ್ ಆಫೀಸ್ನಲ್ಲಿ 322.75 ಕೋಟಿ ರುವನ್ನ ಗಳಿಸಿದೆ. ಓಜಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಟಾಲಿವುಡ್ನಲ್ಲಿ ಕಳೆದ ತಿಂಗಳು ಬಿಡುಗಡೆಯಾದ ಅವರ ಚಿತ್ರ ಓಜಿ ಒಂದು ಮಾಸ್ ಗ್ಯಾಂಗ್ಸ್ಟರ್ ಚಿತ್ರವಾಗಿದ್ದು ಅಭಿಮಾನಿಗಳಿಗೆ ಭರ್ಜರಿ ಖುಷಿ ನೀಡಿತು ಮತ್ತು ಬಾಕ್ಸ್ ಆಫೀಸ್ನಲ್ಲಿ 303.75 ಕೋಟಿ ರುಗಳನ್ನ ಸಂಗ್ರಹಿಸಿತು. ಲೋಕ ಅಧ್ಯಾಯ 1 ಅನ್ನ 2025ರಲ್ಲಿ ಮಲಯಾಳಂ ಚಿತ್ರರಂಗಕ್ಕೆ ಒಂದು ನಿಧಿ ಎಂದು ಕರೆಯಬಹುದು. ಡೊಮಿನಿಕ್ ಅರುಣ್ ನಿರ್ದೇಶಿಸಿದ ಮತ್ತು ಕಲ್ಯಾಣ್ ಪ್ರಿಯದರ್ಶನ್ ನಟಿಸಿದ ಈ ಸಿನಿಮಾವು ಅಚ್ಚರಿಯ ಹಿಟ್ ಆಗಿದ್ದು ದಾಖಲೆಯ 301.20 ಕೋಟಿ ರುಗಳನ್ನ ಗಳಿಸಿದೆ. ಗುಡ್ ಬ್ಯಾಡ್ ಅಗ್ಲಿ ಅದಿಕ್ ರವಿಚಂದ್ರನ್ ನಿರ್ದೇಶನದ ಅಜಿತ್ ಮತ್ತು ತ್ರಿಷಾ ನಟಿಸಿದ ಗುಡ್ ಬ್ಯಾಡ್ ಅಗ್ಲಿ ಈ ವರ್ಷದ ಏಪ್ರಿಲ್ನಲ್ಲಿ ಬಿಡುಗಡೆಯಾಯಿತು. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಿಸಿದ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಯಿತು. 274.80 ಕೋಟಿ ರುಗಳನ್ನ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದೆ. ಎಂಪುರಾನ್ ಸಿನಿಮಾವನ್ನ ಪೃಥ್ವಿರಾಜ್ ಸುಕುಮಾರ ನಿರ್ದೇಶಿಸಿದ್ದು ಮೋಹನ್ ಲಾಲ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇದು ಲೂಸಿಫರ್ ಚಿತ್ರದ 2ನೇ ಭಾಗವಾಗಿತ್ತು. ರಾಜಕೀಯ ಥ್ರಿಲ್ಲರ್ ಚಿತ್ರವಾದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 266.75 ಕೋಟಿ ರುಗಳನ್ನ ಸಂಗ್ರಹಿಸಿತು. ಇನ್ನು ಈ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಎಂದು ಕಮೆಂಟ್ ನಲ್ಲಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.